ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಹೇಳ್ತಿದ್ದೀನಿ ಅಂತಾರೆ ಸ್ಪೆಸಿಫಿಕ್ಕಾಗಿ ಗಾಳಿ ಗೊತ್ತಾಗಿರ್ತದೆ. ಓನ್ಲಿ BSc ನರ್ಸಿಂಗ್ ಸ್ಟೂಡೆಂಟು. ಓಕೆ, ಏನು BSc ನರ್ಸಿಂಗ್ ಸ್ಟೂಡೆಂಟ್ಗೆ ಮಾತ್ರ ರಿಲೇಟೆಡ್ ಆಗಿರ್ತದೆ. ಇನ್ ಕೇಸ್ ಬೇರೆ ಏನಾದರೂ ಕೋರ್ಸಸ್ ಮಾಡೋರು ಇನ್ ಕೇಸ್ ಈ ವಿಡಿಯೋ ನೋಡ್ತದೆ ಅಂದರೆ ಈಗಲೇ ಎಕ್ಸಿಟ್ ಆಗಿ, ಯಾಕಂದರೆ ನಾನು ಓನ್ಲಿ ಈಗ BS ನರ್ಸಿಂಗ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಸರಿ, ಈಗ BS ನರ್ಸಿಂಗ್ ಅಷ್ಟೇ ಮಾತಾಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ನೋಡಿ, ನಿಮಗೆ ಗೊತ್ತಿರುವಾಗ ಈಗಾಗಲೇ ಏನಾರು ಕೂಡ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅಥವಾ ಸಿಕ್ಕಿಲ್ಲೋ ನಿಮಗೆಲ್ಲರೂ ಕೂಡ ಮಾತಾಡ್ತೀನಿ. ಮೊದಲು ಸೀಟ್ ಸಿಕ್ಕವ್ರು ಏನೆಲ್ಲ ಮಾಡಬೇಕು, ಚಾಯ್ಸ್ ಎಂಟ್ರಿ ಮಾಡಬೇಕು. ಸೀಟ್ ಸಿಕ್ಕವ್ರು ಯಾರೆಲ್ಲ BS ನರ್ಸಿಂಗ್ ಸೀಟ್ ಸಿಕ್ಕಾಯ್ತೋ ಬಿಫೋರ್ ಏನಂತಂದರೆ 14ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಅದಾದ ತಕ್ಷಣ ಇನ್ ಕೇಸ್ ಚಾಯ್ಸ್ 1 ಕೊಟ್ಟರೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಿ. ಯಾರಿಗೆ ಹೇಳ್ತಿದ್ದೀನಿ, ಇನ್ ಕೇಸ್ ಸೀಟ್ ಸಿಕ್ಕು ಚಾಯ್ಸ್ 1 ಕೊಡೋರಿಗೆ. ಬಟ್ ನೀವು 14ನೇ ತಾರೀಕುವರೆಗೂ ಕೂಡ ಕೋರಬೇಡಿ. ಯಾಕಂತಂದರೆ ಲಾಸ್ಟ್ ಡೇಟ್ 14ನೇ ತಾರೀಕು ಅಡ್ಮಿಷನ್ ಇರೋ ಕಾರಣ ಇವತ್ತೇ ಚಾಯ್ಸ್ ಎಂಟ್ರಿ ಮಾಡ್ಕೊರಿ. ನಾಳೆ 10 ರೂಪಾಯಿ ಪೇ. ಯಾವುದೇ ಒಂದು ಕೋರ್ಸ್ ಯಾವುದಾದ್ರೂ ಸಿಕ್ಕಿದ್ರೆ ಮೀನ್ಸ್ ನಿಮಗೆ GG ಸಿಕ್ಕತ್ತೋ, GP ಸಿಕ್ಕತ್ತೋ ಅಥವಾ OPN ಅಂತ ಮೆನ್ಷನ್ ಆಗಿ ಬಂದತ್ತೋ ಅದು ಸೆಕೆಂಡ್ ಮ್ಯಾಟ್ರ್. ಇನ್ ಕೇಸ್ ಚಾಯ್ಸ್ 1 ಕೊಡ್ತಾ ಇದ್ರು ಅಂತಂದರೆ ಆನ್ಲೈನ್ 10 ರೂಪಾಯಿ ಪೇಮೆಂಟ್ ಮಾಡಿರಿ. ಅದಾದ ತಕ್ಷಣ ಪೇಮೆಂಟ್ ಡೀಟೇಲ್ಸು ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಎರಡೂ ಕೂಡ ಡೌನ್ ಮಾಡ್ಕೊರಿ. ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಅಡ್ಮಿಷನ್ ಆಗಿರಿ. ಯಾರು ಚಾಯ್ಸ್ 1 ಕೊಡೋರು. ಓಕೆ, ಇನ್ ಕೇಸ್ ಸೀಟ್ ಸಿಕ್ಕು ಸಹಿತ ಚಾಯ್ಸ್ 1 ಬೇಡ, ನನಗೆ ಅಡ್ಮಿಷನ್ ಇನ್ನೂ ಬೇಡ ಸ್ವಲ್ಪ, ಯಾಕಂದರೆ ನನಗೆ ಚೆನ್ನಾಗಿರೋ ಕಾಲೇಜ್ ಸಿಗಲಿ ಅಂತಂದರೆ ನೀವೇನಾದ್ರು ವೇಟ್ ಮಾಡ್ತಂದರೆ ಚಾಯ್ಸ್ 2 ಆ್ಯಂಡ್ 3 ಕೊಡೋರು ನಿಮ್ಗೆ ಇನ್ನೂ ಕೂಡ ತಡ ಆಗ್ತದೆ. ಓಕೆ, ಬಟ್ ಏನಂತಂದರೆ ಸ್ವಲ್ಪ ಸೀಟ್ ಅಂಟರು ಸ್ವಲ್ಪ ಮೇಲ್ಗಡೆ ಹೋಗ್ತಾರೆ, ವರಿ ಮಾಡ್ಕೋಬೇಡಿ. ಇನ್ ಕೇಸ್ ಆಪ್ಷನ್ ಎಂಟ್ರಿ ನೀವು ಯಾವ ರೀತಿ ಮಾಡಿದ್ರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇನ್ ಕೇಸ್ ಜಾಸ್ತಿ ಕಾಲೇಜ್ ಸಿಕ್ಬಿಟ್ಟು ಇನ್ ಕೇಸ್ ತೀರಾ ಅಂದರೆ ಈಗ ಒಂದು 100 ಕಾಲೇಜ್ ಹಾಕೊಂಡಿದ್ರೆ ಅಂತಂದರೆ ಒಂದು 90ನೇ ಕಾಲೇಜ್ ಸಿಕ್ಕಿತ್ತು ಅಂತಂದರೆ ಚಾಯ್ಸ್ 2 ಕೊಡೋದು ಹೋಗ್ರಿ, ಪರವಾಗಿಲ್ಲ. ಯಾಕಂದರೆ ಮೇಲ್ಗಡೆ ಸೀಟ್ ಸಿಗ್ತವೆ. ಇನ್ ಕೇಸು ಚಾಯ್ಸ್ 3 ಕೊಡ್ತಿದ್ರೆ ಅಂತಂದರೆ ಎಷ್ಟು ಕಾಲೇಜ್ ಹಾಕಿದ್ರೆ ಅದು ನೋಡ್ಕೊರಿ. ಮೀನ್ಸ್ ಏನಾಗ ಈಗ ಲೈಕ್ ಎಕ್ಸಾಂಪಲ್ ಈಗ ಏನೋ ಒಂದು 10 ಕಾಲೇಜ್ ಹಾಕೊಂಡಿದ್ರೆ ಆಪ್ಷನ್ ಎಂಟ್ರಿ ಒಳಗಡೆ ನಿಮಗೆ ಸಿಕ್ಕಿರೋದೇ ಒಂದು 2ನೇ ಕಾಲೇಜು ಅಥವಾ 3ನೇ, ಒಂದು 10 ಕಾಲೇಜ್ ಒಳಗೆ ಯಾವುದೊಂದು ಸೀಟ್ ಸಿಕ್ಕೈತೆ ಅಂತ ಅನ್ಕೋರಿ. ಓಕೆ, ಲೈಕ್ 10ನೇ ಕಾಲೇಜ್ ಸಿಕ್ಕೈತೆ ಅನ್ಕೋರಿ. ಬಟ್ ನೀವು ಅವಾಗ ಚಾಯ್ಸ್ 3 ಕೊಡೋದು ಭಾಳ ಡೇಂಜರ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಸಿಗುತ್ತೋ ಎಲ್ಲ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಯಾಕಂದರೆ ಸಿಕ್ಕಿರೋದೇ 10ನೇ ಕಾಲೇಜು ಲಾಸ್ಟ್ನೇ ಕಾಲೇಜ್ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗ್ತಾ ಹೋಗಿರ್ತದೆ. ಚಾಯ್ಸ್ 2 ಆ್ಯಂಡ್ 3 ಕೊಡೋರು ನೋಡ್ಕೊಂಡು ಮಾಡಿ. ಸಿಗಲ್ಲ ಅಂತ ಅಲ್ಲ, ಸೊ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿದರೆ ಸಿಗ್ತದೆ, ವರಿ ಮಾಡ್ಕೊಬಿಡಿ. ಸರಿ, ಈಗ ಯಾರಿಗೆ ಹೇಳಿದೆ ಸೀಟ್ ಸಿಕ್ಕೋರು ಏನು ಮಾಡಬೇಕು, ಇನ್ ಕೇಸ್ ಅಡ್ಮಿಷನ್ ಆಗ್ತೀರ ಅಂತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಬಿಫೋರ್ 14 ಒಳಗಡೆ ಈಗ ಚಾಯ್ಸ್ 1 ಕೊಟ್ಬಿಟ್ಟು ಏನು ಮಾಡಬೇಕು, ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕು, ಪೇಮೆಂಟ್ ಮಾಡಿ. ಅದ ನಂತರ ಅಡ್ಮಿಷನ್ ಆಗ್ತೀರಾ. ಸೊ ನಿಮಗೆಲ್ಲ ಏನು ಮಾಡ್ತಾರೆ, ಕಾಲೇಜ್ ಕಡೆಯಿಂದ ಯಾವಾಗ ನೀವು ಕಾಲೇಜಿಗೆ ಬರಬೇಕು, ಯಾವಾಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರು ವಾಟ್ಸಪ್ ಗ್ರೂಪ್ ಮಾಡಿ ಹೇಳ್ತಾರೆ. ಇನ್ ಕೇಸ್ ಚಾಯ್ಸ್ 2 ಆ್ಯಂಡ್ 3 ಕೊಡೋರು ಸೆಕೆಂಡ್ ರೌಂಡ್ ಬರೋವರೆಗೂ ಕೂಡ ವೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ ಸೆಕೆಂಡ್ ರೌಂಡ್. ಆವಾಗಲೇ ನೀವು ಎಲ್ಲನೂ ಕೂಡ ಎಡಿಟ್ ಮಾಡ್ಲಿಕ್ಕೆ ಬರ್ತದೆ, ಅಂದರೆ ರೀಅರೇಂಜ್ ಮಾಡ್ಲಿಕ್ಕೆ ಬರ್ತದೆ. ಸೊ ಇದಂತ ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಈಗ ಲೈಕ್ ಎಕ್ಸಾಂಪಲ್ಲು, ಈಗ ಸೀಟ್ ಸಿಕ್ಕಿಲ್ಲ, ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ, BS ನರ್ಸಿಂಗ್ ಮಾಡಬೇಕಂತ ಇದ್ದೀರಾ. ಬಟ್ ಸೀಟ್ ಸಿಕ್ಕಿಲ್ಲ ಅಂತ ಏನಾರು ಮಾಡ್ತೀರ ಅಂತಂದರೆ ನೀವು ಕೂಡ ಕೇದಲ್ಲಿ ವೇಟ್ ಮಾಡಿ. ಓಕೆ, ಯಾಕಂದರೆ ಸೆಕೆಂಡ್ ರೌಂಡಿಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಸೀಟ್ ಸಿಕ್ಕಿಲ್ಲ ಅಂತಂದರೆ ಸಿಗೋಲ್ಲ ಅಂತಲ್ಲ, ಸೆಕೆಂಡ್ ರೌಂಡಿಗೆ ಸಿಗೋ ಚಾನ್ಸಸ್ ಇರ್ತದೆ. ಯಾಕಂದರೆ ಸೀಟ್ ಕೂಡ ಹೇಳ್ದಂಗೆ ವೇರಿಯೇಷನ್ ಆಗ್ತಾ ಇರ್ತವೆ. ಗೊತ್ತಿರುವಾಗ ಈಗ ಲೈಕ್ ಎಕ್ಸಾಂಪಲ್ BMS ಸ್ಟೂಡೆಂಟ್ ಕೂಡ ಬರ್ತಾರೆ ಆ್ಯಂಡ್ MCC ಕೌನ್ಸಿಲಿಂಗು ಅಲ್ಲೂ ಕೂಡ ಸ್ಕಿಪ್ ಆಗ್ತಾರೆ. ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರ್ತಾರೆ. ಇನ್ ಕೇಸ್ ಚಾಯ್ಸ್ 1 ಕೊಟ್ಟಿದ್ರು ಸಹಿತ ಅಂತಂದ್ರೆ ಒಂದಷ್ಟು ಹುಡುಗರು ಅಡ್ಮಿಷನ್ ಮಾಡಿದೆ ಹಂಗೆ ಬಿಟ್ಟಿರ್ತಾರೆ. ಅವ್ರನ್ನ ಏನು ಮಾಡ್ತಾರೆ, ಚಾಯ್ಸ್ 4 ಅಂತ ಕನ್ಸಿಡರ್ ಮಾಡಿ ಅವ್ರನ್ನೂ ಕೂಡ ಡಿಲೇಟ್ ಮಾಡಿರ್ತಾರೆ. ಸೊ ಹಂಗಾಗಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲೋ ಸಿಗ್ತಾ ಇರ್ತದೆ, ವೇಟ್ ಮಾಡಿರಿ. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದಿಷ್ಟು ಹುಡುಗರು ನನಗೆ ಕೇಳ್ತಾಯಿದ್ರು, ಅಣ್ಣ ನನಗೆ KEದವರು ಸಲುವಾಗಿ ಸಾಕಾಗಿಬಿಟ್ಟಿದೆ, ನನಗೆ ಏನಂತಂದರೆ ಒಂದು ಒಳ್ಳೆ ಕಾಲೇಜ್ ಇದ್ದರೆ ಹೇಳಿ, ನಾವು ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊತೀವಿ. ಇದನ್ನು ಯಾರು ಕೇಳ್ತಿದ್ರು ಅಂತಂದರೆ CET ಬರದೇ ಇದ್ದವರು. CET ಬರದೇ ಇಲ್ಲ ಅಂತಂದರೆ ನಿಮಗೆ KEದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರಲ್ಲ. ಅಂದರೆ ವಿತೌಟ್ CET ಅಡ್ಮಿಷನ್ನು ಕೆಲವೊಂದು ಕಡೆ ಮ್ಯಾನೇಜ್ಮೆಂಟ್ ಸೀಟ್ ಸಿಗ್ತಾ ಇರ್ತವೆ ಗೊತ್ತಿರುವಾಗೆ. ಬಟ್ ಈ ಸರ್ತಿ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿದರೆ, ಅಂದರೆ ಫೀಸ್ ಜಾಸ್ತಿ ಮಾಡಿದರೆ. ಬಟ್ ಫೀಸ್ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ಬಟ್ ಕಾಲೇಜ್ ಚೆನ್ನಾಗಿರ್ಬೇಕು ಅದ್ರ ತಕ್ಕನಂಗೆ. ಸೊ ನಾನು ನಿಮ್ಗೆ ಅದನ್ನೇ ಹೇಳಕ್ಕೆ ಹೋಗ್ತಿರೋದು, ನೀವು ಯಾವುದೇ ಒಂದು ಕಾಲೇಜ್ಗೆ ಹೋಗ್ರಿ, ಫೀಸ್ ಕಟ್ತಾ ಇದ್ರೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರುವಂಥ ಕಾಲೇಜ್ಗೆ ಹೋಗ್ರಿ. ಅಂದರೆ ಅವ್ರದ್ದು ಆಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಇರಬೇಕು. ಆ್ಯಂಡ್ ಅದ್ರ ತಕ್ಕನ ಪ್ರೀವಿಯಸ್ ಇಯರ್ ಹೆಂಗೆ ಪಾಸಿಂಗ್ ಪರ್ಸೆಂಟೇಜ್ ಯಾವ ರೀತಿ ಇದೆ, ಅಲ್ಲಿ ಇಂಟರ್ನಲ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಇವೆಲ್ಲ ಮ್ಯಾಟ್ರ್ ಆಗ್ತವೆ. ಓಕೆ, ಸೊ ಸುಮ್ಮನೆ ಹೋಗ್ತೀರಾ, ಅಲ್ಲಿ ಟೀಚಿಂಗ್ ಯಾವ ರೀತಿ ಇದೆ ಗೊತ್ತಿರಲ್ಲ, ಅಲ್ಲಿ ನಿಮ್ಗೆ ಹಾಸ್ಟೆಲ್ಸ್ ಅವ್ರದ್ದೇ ಓನ್ ಇರಲ್ಲ, ಸುಮ್ಮನೆ ಬೇರೆ ಆಗ್ತಿರ್ತಾರೆ. ಸೊ ಈ ಇಂಟರ್ನಲ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೂಡ ಸರಿ ಕೊಡ್ತಿರಲ್ಲ. ಸುಮ್ಮನೆ ಅಷ್ಟೆಲ್ಲ ಏನು ಇಲ್ಲದೆ ಹೋದಾಗ ನೀವು ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಹೋಗೋದು ವೇಸ್ಟು. ಸೊ ಇಂಥವ್ರಿಗೆ ಏನಪ್ಪ ಅಂತಂದರೆ ನನ್ನ ಕಡೆಯಿಂದ, ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಏನಾದರೂ ಬಂದು ಅಪ್ರೋಚ್ DM ಮಾಡಿದರೆ ವಾಟ್ಸಪ್ ಈಗ ಬೇಕಾದರೆ ಗ್ರೂಪ್ನ ಕೊಡ್ತೀನಿ, ಅದ್ರಲ್ಲಿ ಅಡ್ಮಿನ್ ಇರ್ತೀನಿ, ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅದೇ ಅಂದರೆ ನಮಗೆ ನೋಡಿರಿ ಫೀಸ್ ಅಂತೂ ಕಡಿಮೆ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಎಲ್ಲೂ ಕೂಡ ಆಗಲ್ಲ. ಓಕೆ, ಅರ್ಥ ಮಾಡ್ಕೋಬೇಕು. ಅದೇ 1 ಲಕ್ಷ ರೂಪಾಯಿ ಅನ್ಕೋರಿ. ಓಕೆ, 1 ಲಕ್ಷ ರೂಪಾಯಿದಲ್ಲಿ ಆಜು ಬಾಜು ಮಾಡಿಸ್ಬೋದು ಅಷ್ಟೇ. ಅಷ್ಟರಲ್ಲೇ ನಿಮ್ಗೆ ಏನಂತಂದರೆ ಒಳ್ಳೆ ಕಾಲೇಜ್ ಇರುವಂಥದ್ದು ಹೇಳ್ತೀನಿ ನೋಡಿ, ವಿತ್ ಹಾಸ್ಪಿಟಲ್ಸು ಮತ್ತು ಅಂದರೆ ಹಾಸ್ಟೆಲ್ಸ್ ಅಂದರೆ ಸಪ್ರೇಟ್ ದುಡ್ಡು ಇರ್ತೈತೆ ಅದಕ್ಕೆ ಬೇರೆ. ಸೊ ಅವ್ರದ್ದೇ ಆಗಿರ್ತಕ್ಕಂಥ ಹಾಸ್ಪಿಟಲ್ ಇರಬೇಕು, ಮತ್ತು ಟೀಚಿಂಗ್ ಚೆನ್ನಾಗಿರಬೇಕು. ಆ್ಯಂಡ್ ಪ್ರಿವಿಯಸ್ ಇಯರ್ ಬೇಕಾದ್ರೆ ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿರಬೇಕು. ಆ್ಯಂಡ್ ಅಲ್ಲಿ ಮೇನಾಗಿ ಇಂಟರ್ನಲ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡ್ತಾ ಇರಬೇಕು. ಓಕೆ, ಸೊ ಎಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಚೆನ್ನಾಗಿರೋದು ಬೇಕಾದ್ರೆ ನಿಮಗೆ ಕಾಲೇಜ್ನ ಸಜೆಸ್ಟ್ ಮಾಡ್ತೀನಿ. ನೀವು ಬೇಕಾದ್ರೆ ನನಗೆ ಬಂದು DM ಮಾಡ್ಬೋದು.
ಸೊ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ಅಂತೂ ಅಲ್ಲ. ಮತ್ತು ಕೆಲವೊಂದಿಷ್ಟು ಹುಡುಗರು ಕಮೆಂಟಲ್ಲಿ ಹಾಕ್ತಾರೆ ಪ್ರಮೋಷನ್ ಮಾಡ್ತಿದೆಯೇನೋ ಅಂತಂದು. ಆ ಥರ ಏನೂ ಅಲ್ಲ. ನನಗೆ ಯಾಕಂದರೆ ನಾನು ಈಗ ಫೈನಲ್ ಇಯರ್ BS ನರ್ಸಿಂಗು, ನನಗೆ ಗೊತ್ತಿರುವಂಥದ್ದು ಕಾಲೇಜು, ಚೆನ್ನಾಗಿರುವಂಥದ್ದು ಯಾವ್ದು ಬೇಕು ಅದನ್ನ ಹೇಳ್ತಿಲ್ಲ ನಿಮಗೆ. ಈಗ ಆಳೆ ನಮ್ಮ ಫ್ರೆಂಡ್ಸು ಕೂಡ ಅಂಥ ಕಾಲೇಜಲ್ಲಿ ಕಲಿತಾ ಇರ್ತಾರೆ. ನನಗೆ ಎಲ್ಲರಿಗೂ ಕಂಪ್ಲೀಟಾಗಿ ಗೊತ್ತಿರುವಂಥದ್ದು ಕಾಲೇಜನ್ನ ಸಜೆಸ್ಟ್ ಮಾಡ್ತೀನಿ. ಹಾಗಿದ್ರೆ ಓಕೆ ಅಂದರೆ ಯಾರೆಲ್ಲ CET ಬರ್ದಿಲ್ಲ ಅವ್ರು ಮಾತ್ರ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನನಗೆ ಸೀಟ್ ಹೆಂಗಿದ್ರು ನಂದು ರ್ಯಾಂಕ್ 2 ಲಕ್ಷ ಮೇಲ್ಗಡೆ ಇದೆ, CET ಸಿಗೋಲ್ಲ, ಮತ್ತು ಆಮೇಲೆ ಅಡ್ಮಿಷನ್ ಕೂಡ ಕಂಪ್ಲೀಟ್ ಆಗ್ತವೆ, ನನಗೆ ಒಳ್ಳೆ ಕಾಲೇಜ್ ಸಿಗೋಲ್ಲ ಬರ್ತಾರೆ, ಆ ಥರ ಇರೋರು ಮಾತ್ರ ನನಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಗ್ರೂಪ್ಗೆ ಅಡ್ಮಿನ್ ಇರ್ತೀನಿ, ಬೇಕಾದರೆ ಬಂದುಬಿಟ್ಟು ನನಗೆ ಅಪ್ರೋಚ್ ಮಾಡ್ಬೋದು ನೀವು. ಓಕೆ ಸೊ ಫೀಸ್ ಇವಾಗಲೇ ಹೇಳ್ಬಿಡ್ತೀನಿ ನೋಡಿ, ಲೈವಲ್ಲೇ 1 ಲಕ್ಷ ರೂಪಾಯಿ ಆಗುತ್ತೆ. ಅದರ ನಂತರ ಮತ್ತೆ ಹೇಳ್ತೀನಿ, ಕಡಿಮೆ ಮಾಡೋಕ್ಕಂದ್ರೂ ಆಗಲ್ಲ. 1 ಲಕ್ಷ ರೂಪಾಯಿ ಅಂತ ಬರೆದಿಟ್ಕೊಂಬಿಡಿ. ಓಕೆ ಅಂದರೆ ಆ್ಯಕ್ಚುಲಿ ಇರೋದು 1 ಲಕ್ಷ ಮೇಲ್ಗಡೆ ಫೀಸ್ ಇದೆ. ಸೊ ನಂಗೆ ಆ ಕಾಲೇಜವ್ರು ನನಗೂ ಕೂಡ ಗೊತ್ತಿರೋ ಕೆಲವೊಂದಿಷ್ಟು ಕಾಲೇಜ್ ಗೊತ್ತಿರೋರು ಏನೋ ಸ್ವಲ್ಪ ಕಡಿಮೆ ಮಾಡಿಸ್ಬೋದು ಅಂತ ಅಷ್ಟೇ, ಸರಿನಾ? ಸರಿಕೊಂಡ್ರು. ಆ್ಯಂಡ್ ಅಲ್ಲಿ ಹೋಗಿದ ಮೇಲೆ ಬಟ್ ಒಂದಂತ ನೆನ್ಪಿಟ್ಕೋರು ನೀವು, ನಮ್ಗೆ ಅವ್ರಿಗೆ ಒಂದು ಹಾಸ್ಪಿಟಲ್ ಇರಬೇಕು ಓನಾಗಿ, ಆ್ಯಂಡ್ ಟೀಚಿಂಗ್ ಫೆಸಿಲಿಟಿ ಚೆನ್ನಾಗಿರಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲ, ಕಾಲೇಜ್ ಜಾಯ್ನ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಇಂಟರ್ನಲ್ ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸು ಇವನ್ನೇ ಕೊಡ್ತಾ ಇರಬೇಕು. ಓಕೆ ಆ್ಯಂಡ್ ಮಧ್ಯೆ ನಿಮಗೆ ಇಲ್ಲೊಂದು ದುಡ್ಡು ತೊಗೊತಿರ್ತಾರೆ. ನೀವು ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಎಷ್ಟು ದುಡ್ಡು ತೊಗೊತಿರ್ತಾರೆ ಅಂತಂದರೆ ನಿಮಗೆ ಅದು ಇದು ಸಿಕ್ಕಾಪಟ್ಟೆ ದುಡ್ಡು ತೊಗೊಳ್ತಾನೆ ಇರ್ತಾರೆ ಅವರು. ಓಕೆ ಆ ಫೀಸ್ ಅಂತ ಈ ಫೀಸ್ ಅಂತ ಅದು ಇದು ಅಂತಂದು ಅಷ್ಟೆಲ್ಲ ತೊಗೋಬಾರ್ದು. ಎಲ್ಲನೂ ಕೂಡ ಫಸ್ಟ್ ಟೈಮ್ ಕೊಡುವಾಗ ಎಲ್ಲನೂ ಕೊಡಿ, ಅದಕ್ಕೆ ಏನಂತಂದು ನಾಳೆ ಮೆನ್ಷನ್ ಮಾಡಿನೇ ಕೊಟ್ಬಿಡಬೇಕು. ಅಂಥವ್ರು ಇರೋರು ಮಾತ್ರ ಹೋಗ್ರಿ. ಓಕೆ ನಾನು ಹೇಳಿರ್ತಕ್ಕಂಥ ಹೋಗೋದು ಅಂಥ ಕಾಲೇಜಿಗೆ ಹೋಗ್ಬೇಕಂತ ಏನಿಲ್ಲ. ಓಕೆ ನಿಮಗೆ ಗೊತ್ತಿರುವಂಥದ್ದು ಚೆನ್ನಾಗಿದ್ದರೆ ಹೋಗ್ರಿ, ಆಯಿತಾ? ಸರಿ ಕಣ್ರು. BS ನರ್ಸಿಂಗ್ ಸದ್ಯಕ್ಕೆ ಯಾರಲ್ಲ ಈ ಗಾಳಿ ಹೇಳ್ದಂಗೆ ಈಗ ವೇಟ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಕೂಡ ಟೈಮ್ ಇದೆ ನಿಮಗೆ. ಯಾಕಂದರೆ 3rd ರೌಂಡ್ವರೆಗೂ ಕೂಡ ವೇಟ್ ಮಾಡಿರಿ. ಸೀಟು ಸಿಗ್ತಾ ಇರ್ತವೆ. ಬಟ್ ಲಾಸ್ಟ್ ರೌಂಡ್ವರೆಗೂ ಕೂಡ ಹೋದಾಗ ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಫಿಲ್ ಆಗಿರ್ತವೆ. ಅವಾಗ ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ ನಾನು ಅಷ್ಟೇ. ಬಾಯ್.